5 ಲಕ್ಷ ಅಲ್ಲಪ್ಪ, 5,000. 5,000 ಅಂತ ನೋಡಿ. 5,000 ಎಕರೆ ಇದ್ದಿದ್ದು 2.5 ಕೋಟಿ ಆಗಿದೆ ಇವಾಗ ಎಕರೆ. ಇವತ್ತು ರೈತನೇ ಕರೋತ್ಪತಿ ಅಂತ ಹೇಳಿದ್ರೆ ರೈತ ಒಬ್ರೆ. ಅಂದ್ರೆ ಈ ಜಮೀನಿಗೆ ಏನು ಪೀಸ್ಫುಲ್ ಲೈಫ್ ಅಂದ್ರೆ ಏನಂತ ಗೊತ್ತಾ ನಿಮ್ಗೆ? ಸಿಟಿಯಲ್ಲಿ ಪ್ರತಿದಿನ ಬಿಸಿ ಅನ್ನೋ ಲೈಫ್ಗೆ ಅಡಿಕ್ಟ್ ಆಗಿ ಪ್ರತಿನಿತ್ಯ ಕಿರಿಕಿರಿಯಲ್ಲಿ ನಾವು ಒದ್ದಾಡ್ತಾ ಇದೀವಿ. ಇದೇ ತರ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಗಿಡ ಮರ ಬೆಳೆಸ್ಕೊಂಡು ಒಂದು ಕಾರ್ ಇಟ್ಕೊಂಡು ಫ್ಯಾಮಿಲಿ ಜೊತೆ ವೀಕೆಂಡ್ ಕಳಿಬೇಕಂತ ಅಂದ್ರೆ ಬನ್ನಿ, ದುರ್ಗೇಶ್ ವೆಂಚರ್ಸ್ ಇವತ್ತು ಫಾರ್ಮ್ ಲ್ಯಾಂಡ್ ನ ಲಾಂಚ್ ಮಾಡ್ತಾ ಇದೆ. ಬರೀ 5,000 ರೂಪಾಯಿ ಇಟ್ಟಿದ್ರು. 5,000 ರೂಪಾಯಿಗೆ ಅವನು ಓನರ್, ಇದು ಓನರ್ ಕಾಲ್ದಾಗ ಓನರ್ ನೋಡಪ್ಪ ಅಂತ ಅವ್ನ ಪಾಪ ಗಾಡಿ ಇಟ್ಕೊಂಡು ಹೇಳ್ದ, ತಗದ್ರಿ ನೀವು 5,000 ರೂಪಾಯಿ ಎಕರೆ. 5,000 ರೂಪಾಯಿ. ಇವತ್ತು ಎಷ್ಟಿದೆ ಯಜಮಾನ್ರೆ? ಇವತ್ತು ಕತೆ ಬಿಡು, 2.5 ಕೋಟಿ ಇದೆ. ಸ್ನೇಹಿತರೆ ನೋಡಿದ್ರೆ ಭೂಮಿ ಮೇಲೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಒಂದಾನೊಂದು ಕಾಲದಲ್ಲಿ 5,000 ರೂಪಾಯಿ ಎಕರೆ ಇತ್ತು, ಇವಾಗ 2.5 ಕೋಟಿ ಬೆಲೆ ಬಾಳುವಂಥ ಪ್ರಾಪರ್ಟಿ ಇವಾಗ ಆಗ್ತಾ ಇದೆ ಎಕರೆ. ಅದರಿಂದ ನಾನು ಹೇಳೋದು, ಇವತ್ತು ನೆಕ್ಸ್ಟು ಫ್ಯೂಚರ್ ಅಂತ ಇರೋದು ಭೂಮಿ ಮೇಲೆ, ಕೃಷಿ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಬೇಕಾದ ರೀತಿಯಲ್ಲಿ ಇದೇ ಥರ ಒಂದು ಗಿಡ ಮರ ಬೆಳೆಸ್ಕೊಂಡು ಆರಾಮಾಗಿ ಒಳ್ಳೆ ಜೀವನ ವೀಕೆಂಡಲ್ಲಿ ಬಂದು ಆಗೋಷ್ಟು ಖುಷಿಯಾಗಿ ಫ್ಯಾಮಿಲಿ ಜೊತೆ ಕಾಲ ಕಲೀರಿ. ಇಲ್ಲಿ ಸಿಟಿ ಲಿಮಿಟ್ಸ್ ಹತ್ತಿರದಲ್ಲಿ ಫಾರ್ಮ್ ಲ್ಯಾಂಡ್ ನೋಡ್ತಾ ಇರೋರಿಗೆ ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು. ಈವನ್ 30 ಮಿನಿಟ್ಸಲ್ಲಿ ಸಿಟಿಯಿಂದ 30 ಮಿನಿಟ್ಸ್ಗೆ ರೀಚ್ ಆಗ್ಬೋದು ಅಂಥ ಲೊಕೇಶನ್ ಇದು. ಕೇವಲ ನೆಲಮಂಗಲದಿಂದ 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ತ್ಯಾಗದಲ್ಲಿ ಗ್ರಾಮ ಅಂತ ಬರುತ್ತೆ, ಅದೇ ವಿಲೇಜ್ಗೆ ಹೊಂದ್ಕೊಂಡಿರುವಂಥ ಪ್ರಾಪರ್ಟಿ ಇದು. ಒಂದು ಖುಷಿ ಜೀವನ ಫ್ಯಾಮಿಲಿ ಜೊತೆ ಕಲಿಬೇಕನ್ನೋರಿಗೆ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಪ್ರತಿಯೊಂದು ಹಣ್ಣಿನ ಗಿಡ ನಿಮ್ಗೆ ಇಯರ್ಲಿ ರಿಟರ್ನ್ಸ್ ಬರಬೇಕು. ನೀವೇನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ 5 ವರ್ಷದಲ್ಲೇ ಒಳ್ಳೆ ರಿಟರ್ನ್ಸ್, ಅಷ್ಟು ರಿಟರ್ನ್ಸ್ ಬರೋ ಅಂತ ನಿಮಗೆ ಹಣ್ಣಿನ ಗಿಡ ಆಗಿರ್ಬೋದು, ಮಹಾಗೇಣಿ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಟೀಕ್ ಆಗಿರ್ಬೋದು, ಗಂಧದ ಮರ ಆಗಿರ್ಬೋದು, ಪ್ರತಿಯೊಂದು ಕೊಟ್ಟು ಅತಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದೀವಿ. ಪ್ರೈಸ್ ಬಗ್ಗೆ ತಿಳ್ಕೊಬೇಕಾ? ಕೊನೆಯಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ, ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಒಬ್ಬ ರೈತರನ್ನ ನಿಮಗೆ ತೋರಿಸಿದ್ವಿ, ಅವ್ರು ಹೇಳ್ತಾ ಇದ್ರು ಒಂದು ಸಿಟಿಗೂ ಹಳ್ಳಿಗೂ ಏನು ವ್ಯತ್ಯಾಸ, ಇಲ್ಲಿ ಯಾಕೆ ಬಂದು ವಾಸ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ವಿಕ್ರಮ್ ದುರ್ಗೇಶ್ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಲೇಔಟ್ಸ್ ಅಂತ ಇದ್ದಾನೆ, ಇವತ್ತು ಫಾರ್ಮ್ ಲ್ಯಾಂಡ್ ತಗೊಂಡ್ ಬಂದಿದ್ದಾನೆ ಅಂತ. ಫಾರ್ಮ್ ಲ್ಯಾಂಡ್ ತಂದಿರೋದಂತೂ ಗ್ಯಾರಂಟಿ, ಬಟ್ ತುಂಬಾ ನಿಯರ್ ಸಿಟಿಗೆ ಹತ್ರ ಇರುವಂತ ಲೊಕೇಶನ್ ಅಲ್ಲಿ ಒಂದು ಬ್ಯೂಟಿಫುಲ್ ಲೊಕೇಶನ್ ನೋಡ್ತಾ ಇರ್ಬೋದು. ಸುತ್ತಲೂ ಮನೆಗಳು ಇದಾವೆ. ನೀವೇನಾದ್ರೂ ಫಾರ್ಮ್ ಹೌಸ್ ಕಟ್ಕೊಂಡು ಇಲ್ಲಿ ವಾಸನೂ ಮಾಡ್ಬೋದು, ಹಾಗೆ ಹಣ್ಣಿನ ಗಿಡ ಸಮೇತ ಬೆಳೆಸ್ಕೊಂಡು ಒಳ್ಳೆ ರಿಟರ್ನ್ಸ್ ಬರುವಂತ ಇನ್ಕಮ್ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ಬೋದು. ಯಾಕಂದ್ರೆ ತುಂಬಾ ದೂರ ಹೋಗುವಂಥದ್ದು ಏನೂ ಇಲ್ಲ. ನೆಲಮಂಗಲಕ್ಕೆ ಬಂದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಒಂದು 2-3 ಕಿಲೋಮೀಟರ್ಸ್ ಬಂದ್ರೆ ಸಾಕು, ನಮ್ಮ ಪ್ರಾಪರ್ಟಿ ಸಿಗತ್ತೆ. ಕನೆಕ್ಟಿವಿಟಿ ವಿಷಯಕ್ಕೆ ಬರೋಕ್ಕಾದ್ರೆ ಏನು ತುಂಬಾ ದೂರ ಇಲ್ಲ. ನೆಲಮಂಗಲ ಬಂದ್ರೆ ಸಾಕು, ನೆಲಮಂಗಲದಿಂದ ಗೊಳ್ಳಳ್ಳಿಯಿಂದ ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ತ್ಯಾಗದಳ್ಳಿ ಗ್ರಾಮ ಅಂತ ಬರುತ್ತೆ, ಅದೇ ವಿಲೇಜ್ ಅಲ್ಲಿ ಮಾಡಿರುವಂತದ್ದು. ನಿಯರ್ ಬೈ ರೈಲ್ವೆ ಸ್ಟೇಷನ್, ಬೈರ್ಶೆಟ್ಟಲ್ಲಿ ರೈಲ್ವೆ ಸ್ಟೇಷನ್ ಬರುತ್ತೆ, ರೈಲ್ವೆ ಗೊಳ್ಳಳ್ಳಿ ರೈಲ್ವೆ ಸ್ಟೇಷನ್ ಬರುತ್ತೆ, ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ, ದೊಡ್ಡಬಳ್ಳಾಪುರ ಹೈವೇ ರೋಡ್ ಸಿಗುತ್ತೆ, ಮತ್ತೆ ನಿಮ್ಗೆ ಏರ್ಪೋರ್ಟ್ಗೆ ಹೋಗೋದಕ್ಕೂ ಕನೆಕ್ಟಿವಿಟಿ ಇದೆ, ಡಾಬಾಸ್ಪೇಟೆಗೂ ಕನೆಕ್ಟಿವಿಟಿ ಇದೆ. ಎಲ್ಲದಕ್ಕೂ ಬೆಸ್ಟ್ ಲೊಕೇಶನ್ ಅಲ್ಲಿ ಇರುವಂತ ಲೊಕೇಶನ್ ಇದು. ಕಾಮನ್ ಆಗಿ ಫಾರ್ಮ್ ಲ್ಯಾಂಡ್ ಅನ್ನೋ ಅಷ್ಟಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಏನು ಡೆವಲಪ್ಮೆಂಟ್ ಮಾಡ್ದೇನೆ ಒಂದು 5.5 ಗುಂಟೆ ಮಾಡಿ ನಿಮ್ಗೆ ರಿಜಿಸ್ಟರ್ ಮಾಡ್ತಾ ಇದಾರೆ. ದುರ್ಗೇಶ್ ವೆಂಚರ್ಸ್ ಹಾಗೆಲ್ಲ ಮಾಡೋದಿಲ್ಲ. ಎಂಟ್ರೆನ್ಸ್ ಆರ್ಚ್ ಕೊಡ್ತಾ ಇದೀವಿ, ಸುತ್ತಲೂ ಕಾಂಪೌಂಡ್ ಕೊಡ್ತಾ ಇದೀವಿ, 30 ಫೀಟ್ ವೈಡ್ ರೋಡ್ಸ್ ಕೊಡ್ತಾ ಇದೀವಿ, ಪ್ರತಿಯೊಂದು ಸೈಟ್ಗೂ ನೀರಿನ ಸೌಲಭ್ಯ ಮಾಡ್ಕೊಡ್ತೀವಿ, ಪವರ್ ಹಾಕೊಡ್ತೀವಿ, ನೀರಿನ ಯಾವುದೇ ಪ್ರತಿಯೊಂದು ಗಿಡಕ್ಕೆ ನೀರು ಸೌಲಭ್ಯ ಮಾಡಿ ಅತಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತೀವಿ. ಹಾಗೆ ಅವ್ರ ಹೆಸರಲ್ಲಿ ಪಾನಿ ಆಗಿರ್ಬೋದು, MR ಆಗುತ್ತೆ, ಯಾವುದೇ ರೀತಿ ತಲೆನೋವಿರಲ್ಲ. ನೀವು ಕೃಷಿ ಮಾಡಿಕೊಂಡು ಒಂದು ಒಳ್ಳೆ ಫಾರ್ಮ್ ಹೌಸ್ ಕಟ್ಕೊಂಡು ಒಂದು ಒಳ್ಳೆ ಗ್ರೀನರೀಸ್ ಅಲ್ಲಿ ವಾಸ ಮಾಡ್ಬೇಕಂದ್ರೆ ಇದು ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ಕೇವಲ 6 ತಿಂಗಳಲ್ಲಿ ಈ ತರ ಡೆವಲಪ್ಮೆಂಟ್ ಇರಲ್ಲ, ಒಳ್ಳೆ ನೇಚರ್ ಇರುವಂತ ಬ್ಯೂಟಿಫುಲ್ ಲೊಕೇಶನ್ ಮಾಡಿರ್ತೀವಿ. ಈ ವಿಡಿಯೋ ನೋಡಿದಕ್ಕೆ, ಇಷ್ಟು ನಿಮಿಷ ಕಾಲಾವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೀನಿ ಅನ್ಕೊಂತೀನಿ. ಇನ್ನು ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಫಾರ್ಮರ್ ಆಗಿ ಫಾರ್ಮ್ ಲ್ಯಾಂಡ್ ಫ್ಲಾಟ್ನ ತಗೊಳ್ಳಿ, ಒಂದು ಖುಷಿ ಜೀವನ ಕಲೀರಿ. ನಮಸ್ಕಾರ.